Hey, good morning, baby. Love, good morning. ಹೇಳೋದಿಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಇವತ್ತು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲನೂ ಕಟ್ ಮಾಡ್ತಾಯಿದ್ದೆ. ನನ್ನ ಮಗಳು ನೂಡಲ್ಸ್ ಮಾಡಿ ತುಂಬ ದಿನ ಆಯಿತು ಮಾಡಮ್ಮ ಅಂತ ಕೇಳಿದ್ಲು. ಸೊ ನಾನು ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತೀನಿ ಬುಡಿ ಮಾಡಿಬಿಟ್ಟು ಅಂತ ಹೇಳಿದೆ. ಆದರೆ ಬೇಡ ಅಮ್ಮ, ಲಂಚ್ ಬಾಕ್ಸ್ ತೊಗೊಂಡೋದ್ರೆ ಫ್ರೆಂಡ್ಸ್ ಎಲ್ಲ ಇಸ್ಕೋತಾರೆ, ಇಲ್ಲೇ ತಿನ್ನೋಕೆ ಮಾಡಿಕೊಡು ಅಂತಂದರು. ಹಾಗಾಗಿ ಮನೆಯವ್ರಿಗೂ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಮತ್ತು ಲಂಚ್ ಬಾಕ್ಸ್ ಇವಾಗ ಅವ್ರಿಗೆ ಬೆಳಗಿನ ನಾಷ್ಟಕ್ಕೆ ನೂಡಲ್ಸ್ನ ಮಾಡಿಕೊಡ್ತೀನಿ. ಸ್ಕೂಲಲ್ಲಿ ಮಕ್ಕಳುಗಳು ಶೇರಿಂಗ್ ಇಸ್ ಕೇರಿಂಗ್ ಅಂತ ಅನ್ನೋದು ಅಭ್ಯಾಸ ಆಗ್ಬಿಟ್ಟಿದ್ದಾರೆ. ಅದು ಅವರು ಯಾರು ಬಾಕ್ಸ್ ತೊಗೊಂಡೋದ್ರು ಫ್ರೆಂಡ್ಸ್ಗಳು ಟೇಸ್ಟ್ ಮಾಡ್ತಾರೆ. ನನ್ನ ಮಗಳಲ್ಲಿ ಅಷ್ಟು ಜಾಸ್ತಿ ಯಾರು ಶೇರ್ ಮಾಡ್ಕೊಳ್ಳೋದಿಲ್ಲ. ಆದರೆ ನನ್ನ ಮಗ ಚಿತ್ರಾನ್ನ ತೊಗೊಂಡೋದ್ರು ಬಿಡೋಲ್ಲ ಫ್ರೆಂಡ್ಸ್. ಕೊಡೋ ಅಂತ ಇಸ್ಕೊಂಡು ತಿನ್ಕೊಂಡ್ರು ಕಣಮ್ಮ ಅಂತ ಬರ್ತಾನೆ. ಸೊ ನನ್ನ ಮಗಳು ಒಂದು ತುತ್ತು ಕಮ್ಮಿ ಆದರೂ ಅವಳು ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾಳೆ ಫ್ರೆಂಡ್ಸ್. ಆದರೆ ನನ್ನ ಮಗ ಫುಡ್ ಲವರು, ಅವನು ಮಾತ್ರ ಒಂದು ತುತ್ತು ಕಮ್ಮಿ ಆಗಂಗಿಲ್ಲ. ಹಾಗಾಗಿ ಅವ್ರು ಇಷ್ಟಪಟ್ಟಿದ್ದ ಮನೇಲೇ ಮಾಡ್ಕೊತೀನಿ. ನಾನು ಹೊರಗಡೆಯಿಂದ ಜಾಸ್ತಿ ನೂಡಲ್ಸಲ್ಲಿ ಈ ಬೇರೆ ಯಾವುದೇ ಥರ ಫುಡ್ ಐಟಮು ನಾನು ಹೊರಗಡೆಯಿಂದ ಜಾಸ್ತಿ ತಂದು ಮನೇಲಿ ಮಾಡಲ್ಲ. ಮಕ್ಳುಗಳಿಗೆ ಮನೇಲಿ ಓನಾಗಿ ಏನು ಮಾಡಬೇಕು ರುಚಿಯಾಗಿ ಮನೇಲೇ ಮಾಡಿಕೊಡ್ತೀನಿ. ಏನಪ್ಪ ಅಂತಂದರೆ ಜಾಸ್ತಿ ದಿನಕ್ಕೊಂದ್ಸಲಿ ಮಾಡೋದ್ರಿಂದ ನನ್ನ ಮಗಳು ಮಾಡಿಕೊಡಮ್ಮ ಪ್ಲೀಸ್ ಅಂತ ಕೇಳಿದ್ಲು ಅನ್ನೋ ಕಾರಣಕ್ಕೆ ನೂಡಲ್ಸ್ನ ಮಾಡ್ಕೊಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಇರೋವಂಥ ವಿಚಾರ ಏನಪ್ಪ ಅಂದರೆ 14 ವರ್ಷ ತುಂಬಿರೋ ಹೆಣ್ಮಕ್ಳುಗಳು ಮನೇಲಿ ಯಾರೇ ಇದ್ದರೂ ಅವ್ರಿಗೆ ಇಂಜೆಕ್ಷನ್ ಹಾಕಿಸ್ಬೇಡಿ ಅಂತ. ಅವರು ಇಂಜೆಕ್ಷನ್ ಹಾಕಕ್ಕೆ ಬರ್ತಿದ್ದಾರಂತೆ ಇವಾಗ 14 ವರ್ಷ ತುಂಬಿರೋ ಅಂಥ ಹೆಣ್ಮಕ್ಳುಗಳಿಗೆ. ಏನಪ್ಪ ಅಂತ ಅಂದರೆ ಅದು ಅವ್ರ ವಯಸ್ಸಿಗೆ ಬಂದಾಗ ಮದುವೆ ಏಜ್ ಎಲ್ಲ ಆಗಿರುತ್ತಲ್ವ, ಸೊ ಆವಾಗ ಅವ್ರಿಗೆ ಯಾವುದೇ ರೀತಿಯ ಗರ್ಭಕೋಶದಲ್ಲಿ ಯಾವ ತೊಂದರೆನೂ ಆಗಬಾರ್ದು ಮತ್ತು ಕ್ಯಾನ್ಸರ್ಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಇಂಜೆಕ್ಷನ್ನ ನೆಪ ಮಾಡಿಕೊಂಡು ಇವಾಗ ಎಲ್ರಿಗೂ ಇಂಜೆಕ್ಷನ್ ಹಾಕ್ತಿದ್ದಾರಂತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೀಡಿಯೋ ನೋಡಿದ್ದೀನಿ, ಅದರಲ್ಲಿ ಎಲ್ಲರೂ ಕೂಡ ಆ ಇಂಜೆಕ್ಷನ್ ಹಾಕಿಸ್ಬೇಡಿ ಅಂತಲೇ ಹೇಳಿರೋದು ಫ್ರೆಂಡ್ಸ್. ಅದಕ್ಕೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹಾಕ್ಸೋದು ಬೇಡ ಅಂತ ಅಂದ್ಬಿಟ್ಟು. ನನ್ನ ಮಗಳು ಕೂಡ ಇವಾಗ 14 ವರ್ಷ. ಸೊ ಏನಪ್ಪ ಅಂತಂದರೆ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ಕಂಡುಹಿಡಿದಿದ್ದೀವಿ ಅಂತ ಅಂದ್ಬಿಟ್ಟು ಈ ಕೊರೋನಾದ ಟೈಮಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಂಡೆ ಇವಾಗಲೇ ಅರ್ಧ ಸಫರ್ ಮಾಡ್ತಾಯಿದ್ದಾರೆ ಜನ. ಅದು 4,000 ರೂಪಾಯಿ ಇಂಜೆಕ್ಷನ್ನ ಅವರು ಫ್ರೀಯಾಗಿ ಹಾಕ್ತೀವಿ ಅಂತ ಹೇಳ್ತಾರಲ್ವ. ಅದು 1 ತಿಂಗಳು ಆಗಿರ್ತದೆ, 2 ತಿಂಗಳು ಆಗಿರ್ತದೆ. ಆ ಒಂದು ಮೆಡಿಸನ್ನ ಕಂಡುಹಿಡಬೇಕು ಅಂತಂದರೆ ವರ್ಷಗಟ್ಟಲೆ ಎಕ್ಸ್ಪಿರಿಮೆಂಟ್ ಮಾಡಿರಬೇಕಂತೆ. ಸೊ ಇವರು ಆವಾಗ ಕಂಡುಹಿಡಿದು ಆವಾಗ ಇಂಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದರಿಂದ ನಮ್ಗಳಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳೋ ಥರ ದುಡ್ಡು ಮಾಡೋಕ್ಕೆ ಇದೊಂದು ದಂಧೆ ಅಂತ ಹೇಳ್ತಾರೆ. ಇವಾಗ ಈ ಇಂಜೆಕ್ಷನ್ನ ಹಾಕ್ಸಿದ್ರೆ 14 ವರ್ಷದ ಮಕ್ಳುಗಳಿಗೆ ನೆಕ್ಸ್ಟ್ ಅವ್ರಿಗೆ ಗರ್ಭ ಧರಿಸೋದು ಅಷ್ಟು ಕಷ್ಟವೇ, ತುಂಬ ತೊಂದರೆ ಆಗುತ್ತೆ, ಇಲ್ಲ ಗರ್ಭನೇ ಧರಿಸಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ನು. ಸೊ ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ಹೇಳಿದ್ದೀನಿ. ಎಕ್ಸಾಮ್ ಸ್ಟಾರ್ಟು ಆಗುವಂಥ ಅವನ ಬರ್ತಿದ್ದ ನಾವು ಗ್ರೀಟಿಂಗ್ಸ್ ಕಾರ್ಡ್ಗೆ ಪರೀಕ್ಷೆ ಎಂಬ ಯುದ್ಧದಲ್ಲಿ ಖಡ್ಗ ಎಂಬ ಪೆನ್ನು ಹಿಡಿದು ಜಯಶಾಲಿಯಾಗಿ ಬಾ ಅಂತ ಮುನಿಸು. ಪೆನ್ನ ಖಡ್ಗ ಮಾಡ್ಕೊಂಡಿಯೋ ಬಾಕ್ಸ್ಗೂ ಪೀಟಾಕಿನಿ ನಿಮ್ಮ ದುಸ್ಮನ್. ಫ್ರೆಂಡ್ಸ್, ಇದು ಒಂದು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಫೇಸ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಇದಕ್ಕೆ ಕಡಲೆ ಹಿಟ್ಟು, ಮೊಸರು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಆಯಿಲ್ ಸ್ಕಿನ್ ಇರೋರಿಗೆ ಕಡಲೆ ಹಿಟ್ಟು ಅವ್ರ ಮುಖದಲ್ಲಿ ಇರೋವಂತಹ ಎಣ್ಣೆ ಅಂಶನ ಕಡಿಮೆ ಮಾಡುತ್ತೆ. ನೆಕ್ಸ್ಟು ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣ ಇರೋದ್ರಿಂದ ಸೊ ಸ್ಕಿನ್ನಲ್ಲಿ ಮೊಡವೆ ಗುಳ್ಳೆಗಳನ್ನ ಕಡಿಮೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಅರಿಶಿನ ಪುಡಿ, ಮೊಸರು ಮತ್ತು ಕಡಲೆ ಹಿಟ್ಟು ಮೂರನ್ನೂ ಕೂಡ ಮಿಕ್ಸ್ ಮಾಡಿ ವಾರಕ್ಕೆ 2ರಿಂದ 3 ಬಾರಿ ಹಚ್ಚಿದ್ರೆ ಸಾಕು. ಈ ಥರ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ನ ತೆಗೆದಾಕತ್ತೆ ಮತ್ತು ಮುಖ ಕೂಡ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಫೇಸ್ ಪ್ಯಾಕ್ನ ನಾವು ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋದ್ರಿಂದ ಮುಖ ಫುಲ್ ಶೈನಿಂಗ್ ಆಗಿ ಕಾಣಿಸುತ್ತೆ. ನೀವು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದ ಸ್ವಲ್ಪ ಹೊತ್ತಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ನ್ಯಾಚುರಲ್ ಹೋಮ್ ರೆಮಿಡಿ ಆಗಿರೋದ್ರಿಂದ ಮುಖಕ್ಕೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಗುಮ್ಮಯ್ಯ ಮುಟ್ಟು ಮುಟ್ಟು ಮುಟ್ಲಾ ಮುಟ್ಟಕ್ಕಿಲ್ವಾ? ಮುತ್ತಿಕ್ತೀನಿ ಮುತ್ತಿಕ್ತೀನಿ. ಏನಾಗದೆ? ಸ್ವಲ್ಪ ಏನೂ ಆಗಿಲ್ಲ, ಚೆನ್ನಾಗದೆ. ಒಂದೇ ಒಂದು ಕಿಸಿ ಕೊಡ್ತೀನಿ ಬಾ. ಒಂದೇ ಒಂದು ಕಿಸಿ ಕೊಡ್ತೀನಿ. 2 ಥರ 3 ಥರ ಅಡುಗೆ ಮಾಡಿದ್ಮೇಲೆ ಇನ್ನೂ ಅಡುಗೆ ಮನೆ ನೀಟಾಗಿ ಕಾಣಿಸುತ್ತಾ, ಎಷ್ಟು ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡೋರಿಗೆ ಗೊತ್ತು.
ಇವತ್ತು ಮಧ್ಯಾಹ್ನ ಒಂದು ಬಸ್ಸಿ ಕಳಿಸೋದು ಫಂಕ್ಷನ್ ಇತ್ತು ಫ್ರೆಂಡ್ಸ್. ಹಾಗಾಗಿ ಮನೇಲಿ ಇರೋರಿಗೆ ಮಧ್ಯಾಹ್ನಕ್ಕೆ ಸೊಪ್ಪು ಮತ್ತು ಹೆಸರುಗಳು ಹಾಕಿ ಉಪ್ಪು ಸಾಂಬಾರು ಮಾಡಿ, ಸೊ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ನೆಕ್ಸ್ಟು ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಬೇಕೀಗ. ಓಕೆ ಗಾಯ್ಸ್, ಇವಾಗ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಯಿತು. ಈ ಡ್ರೆಸ್ ಬಂದು 850 ರೂಪಾಯಿ ಫ್ರೆಂಡ್ಸ್. ಇಲ್ಲೇ ನಮ್ಮ ಹುಣಸೂರಲ್ಲಿ ಅಂಗಡಿಲಿ ತೊಗೊಂಡಿತ್ತು. ನಾವು ಮನೇಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಆಲೇ ಫಂಕ್ಷನ್ ಅರ್ಧ ಮುಗ್ದೇ ಹೋಗಿತ್ತು. ಸೊ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊ ಬಂದ್ವಿ. ಸ್ವೀಟು ನಾನು ಕೊಟ್ಟಿರೋ ತಾನೇ ಅದು. ಸರಿ ಚಕ್ಲ ಬಕ್ಲಕ್ಕೋ ಕುತ್ಕೋ ಸರಿಯಾಗಿ. ಇಲ್ಲ, ನಾವು ಹೋದಾಗ ಎಲ್ಲ ಊಟ ಮಾಡ್ಬಿಟ್ಟು ಕೂತಿದ್ರು, ಹೋಗಿರೋರು ನೋಡಿ. ಅಡಿಕೆ ಪಟ್ನ ನಂದಲ್ವಾ, ಕೊಡಿ ಕೊಡಿ. ಸ್ವೀಟ್ ತಿನ್ನಕ್ಕಿಲ್ವೇನ ಕಣಮ್ಮದು? ಖಾರ ಆದ್ರೆ ತಿಂತಾಳೆ, ಸ್ವೀಟ್ ತಿನ್ನಕ್ಕಿಲ್ಲ ಅವಳು. ಲೋ ಪ್ಲೇಟ್ ಕೊಟ್ಟಾರ ನಿನ್ಗೆ ಅನ್ನ ತಿನ್ನಕ್ಕೆ ಬೇಬಿ? ಪ್ಲೇಟಾ? ಅಲ್ಲಿ ನೋಡು ಹೊಸ ಪ್ಲೇಟು. ಓ ಚೆನ್ನಾಗಿರೋದಂತೆ. ಅರ್ಧ ಕುದ್ಲು ಸ್ವೀಟು ಬೇಡವಾ? ಬಾಳೆಹಣ್ಣು ಕಡ ಮಾಡಿ ಸ್ವೀಟ್ ತಿನ್ನಕ್ಕಿಲ್ಲ. ತಿನ್ನವ ಈ ಬಾಳೆಹಣ್ಣು ತಿನ್ನನ, ಸ್ವೀಟ್ ತಿನ್ನಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.